ಸರ್ ಹೇಗಿತ್ತು ಈ ಒಂದು ಆನ್ಸಂಬಲ್ ನ ಮ್ಯಾನೇಜ್ ಮಾಡೋದು? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಿಡುವು ಮಾಡಿಕೊಂಡು ಇವೆಂಟಿಗೆ ಬಂದಿರೋದಕ್ಕೆ, ಆಲ್ ದಿ ಮೀಡಿಯಾ ಪೀಪಲ್ ಆ್ಯಂಡ್ ಸ್ಟೂಡೆಂಟ್ಸ್. ಪೌಡರ್ ಒಂದು ಪರಿಪೂರ್ಣ ಮನೋರಂಜನಾತ್ಮಕ ಸಿನಿಮಾ. 90% ಎಂಟರ್ಟೈನ್ಮೆಂಟ್ ಇದೆ, ಒಂದು 10% ಎಕ್ಸ್ಪೆರಿಮೆಂಟ್ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಮೂಲ ಕತೆ ಬಂದು ದೀಪಕ್ ವೆಂಕಟೇಶನ್ ಅವ್ರು ಮಾಡಿರೋದು, ಮುಂಬೈ ಬೇಸ್ಡ್ ರೈಟರ್. ಅದನ್ನು ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಬೇಕಾದ್ರೆ ನಾನು ತ್ರಿಲೋಕ್ ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಒಬ್ಬ ಬರಹಗಾರನ ಮೀಟ್ ಮಾಡಿದೆ. ತುಂಬ ಅದ್ಭುತ ರೈಟರ್. ಒಂದ್ಸ ನೋಡೋಕೆ ತುಂಬ ಸೋಂಬೇರಿತನ ಥರ ಕಾಣಿಸ್ತಾನೆ, ಅವನು ಇವತ್ತು ಇವೆಂಟಿಗೂ ಬಂದಿರಲ್ಲ, ಬಟ್ ಎಕ್ಸೆಪ್ಷನಲ್ ರೈಟರ್. ಸೊ ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ನನಗೆ ಬೇಸಿಕಲಿ ಆ್ಯಸ್ ಎ ಡೈರೆಕ್ಟರ್ ನನಗೆ ಎರಡು ತುಂಬ ಚಾಲೆಂಜಿಂಗ್ ವಿಷಯಗಳಿತ್ತಿದ್ದು. ಕಾಮಿಡಿ ಜಾನರ ಸಿನಿಮಾನ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಅಟೆಂಪ್ಟ್ ಮಾಡಿದ್ದು. ಸೊ ಕಾಮಿಡಿ ಈಸ್ ಆಲ್ ಅಬೌಟ್ ಟೈಮಿಂಗ್. ಸೊ ಅದು ಹಿಡಿದ್ರೆ ಒಂದು ಮಟ್ಟಿಗೆ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ಇತ್ತು. ಅದು ಒಂದು ಮಟ್ಟಿಗೆ ಸಿನಿಮಾ ಅದು ಆ ಲೆವೆಲ್ಗೆ ಬಂದು ಇದೆ. ಸೆಕೆಂಡ್ ಮೇಜರ್ ಚಾಲೆಂಜ್ ದ ಟ್ಯಾಲೆಂಟ್, ಪೂಲ್ ಆಫ್ ಟ್ಯಾಲೆಂಟ್. ಧನ್ಯಾ, ದಿಗಂತ್, ಶರ್ಮಿಳಾ, ರಘು ಸರ್, ರವಿಶಂಕರ್ ಸರ್, ಗೋಪಿ ಸರ್, ನಾಗಭೂಷಣ್, ಇಷ್ಟು ಜನ ಕಲಾವಿದರನ್ನ ಒಂದೇ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡ್ತಾ ಇರೋದು ತುಂಬ ಖುಷಿ ಇತ್ತು. ಅಟ್ ದ ಸೇಮ್ ಟೈಮ್ ಒಂದು ಭಯನೂ ಇತ್ತು. ಅಂದರೆ ಮ್ಯಾಕ್ಸಿಮಮ್ ಈ ಟ್ಯಾಲೆಂಟನ್ನು ಇಟ್ಕೊಂಡು ಒಂದು ಮ್ಯಾಕ್ಸಿಮಮ್ ಆಪ್ಟಿಮಮ್ ಲೆವೆಲ್ಗೆ ಅದನ್ನು ತಗೊಂಡು ಅದನ್ನು ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿಸಿ, ಅಟ್ ದ ಸೇಮ್ ಟೈಮ್ ಆ ಕಾಂಟ್ರಿಬ್ಯೂಷನ್ನು ಎಫೆಕ್ಟು ಆಡಿಯನ್ಸ್ಗೆ ಹೋಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಆ್ಯಕ್ಟರ್ಸ್ ಕಡೆಯಿಂದ ಅದೊಂದು ರಿಸಲ್ಟ್ ಒಂದು ಸಿಕ್ಕಿದೆ. August 23 ಉತ್ತರ ಕಾಯ್ತಾ ಇದ್ದೀನಿ, ಅದು ಪರಿಪೂರ್ಣವಾಗಿ ಕನ್ವರ್ಟ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಕಾರ್ತಿಕ್ ಸರು ಸ್ಕ್ರಿಪ್ಟ್ ಕಳಿಸಿದ್ರು, ಒಂದ್ಸಲ ಓದ್ಕೊಂಡು ಆಫೀಸಿಗೆ ಬನ್ನಿ ಅಂತ ಅಂದ್ಬಿಟ್ಟು. ಸ್ಕ್ರಿಪ್ಟು ಓದ್ಬಿಟ್ಟು ಆಫೀಸಿಗೆ ಹೋದೆ. ನಮಗೆ ಯಾವಾಗಲೂ ಒಂದು ಕ್ರಿಯೇಟಿವ್ ಇಚ್ಛೆ ಇರುತ್ತೆ, ಹೊಸದಾಗಿ ಏನಾದರೂ ಮಾಡಬೇಕು ಅಂತ. ಮಾರನೇ ದಿವಸ ಸ್ಕ್ರಿಪ್ಟ್ ಓದ್ಮೇಲೆ ಹೋದೆ. ಸರ್, ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಯೂಶಲಿ ಕಾಮಿಡಿ ಅಂತಂದರೆ ವಿಜುವಲ್ ಕಾಮಿಡಿ ಮಾಡ್ತಾರೆ, ಸಿಚುವೇಶನಲ್ ಬೇಸ್ಡ್ ಕಾಮಿಡಿ ಮಾಡ್ತಾರೆ. ನನಗೆ ಸ್ವಲ್ಪ ವಿಜುವಲ್ ಕಾಮಿಡಿ ಮಾಡಬೇಕು ಅಂತಿದೆ. ಸೊ ಒಂದು ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಪಿಚ್ ಮಾಡಿದೆ ಕಾರ್ತಿಕ್ ಸರ್ಗೆ. ಹಿ ವಾಸ್ ರಿಯಲಿ ಎಕ್ಸೈಟೆಡ್. ಚೆನ್ನಾಗಿದೆ ಇದು ಅಂತಲ್ಲ ಅಂತ ಅಂದ್ಕೊಂಡು. ಅವರ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರ ಚೇರಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡೋದಾದರೆ, ಕತೆ ಒಂದಿದೆ, ಅದಕ್ಕೆ ಒಬ್ಬ ನಿರ್ದೇಶಕ ಇದ್ದಾನೆ, ಒಂದು ಸೆಟ್ ಆಫ್ ಟ್ಯಾಲೆಂಟ್ ಇದೆ. ಈ ಮೂರನ್ನ ಒಂದು ಸಿನಿಮಾ ಆಗಿ ನಾನು ಪ್ಯಾಕೇಜ್ ಮಾಡಿ ನೋಡುವಾಗ ಒಂದು ಎಕ್ಸ್ ಅಮೌಂಟ್ ಈಸ್ ಅ ಸೇಫ್ ಬೆಟ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಬಟ್ ವೆನ್ ಐ ಪಿಚ್ ದಿಸ್ ಐಡಿಯಾ, ಅವರು ಆ ಕಂಫರ್ಟ್ ಪೊಸಿಷನಿಂದ ಹೊರಗೆ ಹೋಗಿ ಕೆಲಸ ಬರುತ್ತೆ. ಒಂದು ಕನ್ಫ್ಯೂಷನ್ ಇತ್ತು, ಮಾಡೋದ ಬಿಡೋದ ಅಂತ ಅಂದ್ಕೊಂಡು. ಬಟ್ ಕಾರ್ತಿಕ್ ಸರ್ ಬೀಯಿಂಗ್ ಕಾರ್ತಿಕ್, ಈ ಸೆಡ್ ಟು ಇಟ್ ಜನಾರ್ದನ್, ನನಗೆ ಆ ರಿಸ್ಕ್ ಪೊಸಿಷನ್ ನನಗೆ ಬಂದರೂ ಪರವಾಗಿಲ್ಲ. ಐ ಆಮ್ ಹೋಪ್ಫುಲ್ ನಾವು ಹಾಕೋ ಎಫರ್ಟು ಆಡಿಯನ್ಸ್ ರೆಕಗ್ನೈಸ್ ಮಾಡ್ತಾರೆ ಆ್ಯಂಡ್ ಇಟ್ ವಿಲ್ ಬಿ ಫ್ರೂಟ್ಫುಲ್ ಅಂತ ಅಂದ್ಬಿಟ್ಟು. ಎಸ್ ಎ ಕಾರ್ತಿಕ್ ಸರ್, ಎಂಟೈರ್ ಪ್ರೊಡಕ್ಷನ್ ಟೀಮ್, ವಿಜಯ್ ಸರ್, ಯೋಗಿ ಸರ್, TV ಫನ್ ಎಲ್ಲರೂ. ನನಗೆ ಒಂದು ವಾಟ್ ಎವರ್ ಸಿನಿಮಾ ಮಾಡಬೇಕಾದ್ರೆ ನನಗೆ ಟೆಕ್ನಿಷಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸಿನಿಮಾಟೋಗ್ರಫಿಯಲ್ಲಿ ಶಾಂತಿ ಸಾಗರ್, ಅದ್ವೈತ್, ಮತ್ತು ಆರ್ಟಲ್ಲಿ ವಿಶ್ವಾಸ್ ಅವರು. ಅದ್ವೈತು ಮತ್ತು ವಿಶ್ವಾಸ್ ಅವರು ಸೆಟ್ಟಲ್ಲಿದ್ದರೆ 90% ನನಗೆ ಒಂಥರ ಸಖತ್ ರಿಲ್ಯಾಕ್ಸ್ಡಾಗಿ ಹೋಗ್ಬಿಟ್ಟು ಸೆಟ್ಟಲ್ಲಿ ಡೈರೆಕ್ಟ್ ಮಾಡ್ಬೋದು ನಾನು. ದೇ ಆರ್ ವೆರಿ ಆನೆಸ್ಟ್ ಟು ದೇರ್ ಕ್ರಾಫ್ಟ್. ಇಬ್ಬರು ನಾನು 100% ಬೇಕು ಅಂತಂದರೆ 101% ಡೆಲಿವರ್ ಮಾಡೋಂಥ ಇಬ್ಬರು ಟೆಕ್ನಿಷಿಯನ್ಸು. ಎಡಿಟ್ ಬಂದು ಗೌತಮ್ ಪಲ್ಲಕ್ಕಿ ಮತ್ತು ಹರಿ ಅಂತ ಮಾಡಿದ್ದಾರೆ. ಹರಿಕೃಷ್ಣ ಒಂದ್ಸಲ ಇದ್ದಾಳು. ಸೊ ಅವನು ಸ್ಪೆಷಲಾಗಿ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಅವನು ನನಗೆ ಒಂದು 17-18 ವರ್ಷದಿಂದ ಗೆಳೆಯ. ನನಗೆ ಅಜ್ಞಾತವಾಸಿ, ಗುಲ್ಟು, ಸಾರ್ವಜನಿಕರಿಗೆ ಸುವರ್ಣ ಅವಕಾಶಕ್ಕೆ ನನಗೆ ಕೋ ಡೈರೆಕ್ಟರ್ ಆಗಿದ್ದ. ಪೌಡರ್ ಸಿನಿಮಾ ಮಾಡಬೇಕಾದ್ರೆ ಅವನದೇ ಆದಂಥ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಕತೆ ಬರೀತಾ ಇದ್ದ. ನನಗೆ ನನ್ನ ಲೈಫಲ್ಲಿ ಅವನು ಒಂಥರ ಟ್ರಬಲ್ ಶೂಟರ್ ಇದ್ದಂಗೆ. ವೆನ್ ಎವರ್ ದೆರ್ ಇಸ್ ಅಬ್ಸ್ಟಿಕಲ್, ಅಪೋಸಿ ಹಿಂಗಿದೆ ಅಂತ ಅಂದ್ಕೊಂಡು ಹೋಗಿ ಫಾಲ್ ಬ್ಯಾಕ್ ಆಗಂತ ಮನುಷ್ಯ ಅವನು. ಫಾರ್ ದ ಫಸ್ಟ್ ಟೈಮ್ ಅವನು ಎಡಿಟ್ ಮಾಡ್ತಾ ಇದ್ದಾನೆ. ಸಿನಿಮಾ ಬಂದು ಎಡಿಟ್ ಮಾಡಿಕೊಡು ಅಂದಾಗ ಅವ್ನ ಕತೆ ಬರೆಯೋದನ್ನು ನಿಲ್ಲಿಸಿ ಒಂದು 6 ತಿಂಗಳು ಸೈಡಿಗೆ ಇಟ್ಬಿಟ್ಟು ಒಂದು ಸಿನಿಮಾ ನನಗೆ ಎಡಿಟ್ ಮಾಡಿಕೊಡ್ತಾ ಇದ್ದಾನೆ. ಆ್ಯಂಡ್ ಅವ್ನ ಕಾಂಟ್ರಿಬ್ಯೂಷನ್ನು ಆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಎಲ್ಲಾದರೂ ಕಾಣಿಸುತ್ತೆ. ಅಟ್ ದ ಸೇಮ್ ಟೈಮ್ ಸಿನಿಮಾದಲ್ಲೂ ಗೊತ್ತಾಗುತ್ತೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಷನ್ ಬಾಯ್ಸ್. ನನ್ನ ಅಸೋಸಿಯೇಟು VK, ಎಲ್ಲಿದೆಯೋ VK, ಓಕೆ ಸಿಕ್ಕಿಲ್ಲ. ಆ್ಯಂಡ್ ಡೈರೆಕ್ಷನ್ ಬಾಯ್ಸ್ ಮಂಜು, ವಿಕಾಸ್, ಚೇತನ್ ಆ್ಯಂಡ್ ಶಿವು. Special thanks also to KRG family, Adit, Kabir, Bindu, Naveen, all of you, and entire TVA family. VK ಹೇಳಿದೆ. VK was the first. ಸ್ಪೆಷಲ್ ಮೆನ್ಸನ್ನು ಚೇತನ್ ನಂಜುಂಡಯ್ಯ ಅವರಿಗೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು.
ಪ್ರೊಡ್ಯೂಸರ್ ಕಡೆಯಿಂದ ಒಂದು 50% ಪ್ರೆಷರ್ ಇದ್ದರೆ ಅವರೊಂದು 150% ಪ್ರೆಷರ್ ನಮ್ಮ ಕಡೆಗೆ ಹಾಕ್ಬಿಟ್ಟು August 25th ಲಾಸ್ಟ್ ಇಯರು ಮುಹೂರ್ತ ಮಾಡಿದ್ವಿ. ಈ ವರ್ಷ ಒಂದು ವರ್ಷದಲ್ಲಿ ಸಿನಿಮಾನ ಮುಗಿಸೋ ಅಂತ ಅಂದ್ಬಿಟ್ಟು ನಿಲ್ಸಿದ್ದಾರೆ. ಆ್ಯಂಡ್ ಕ್ರಿಯೇಟಿವ್ ಪ್ರೊಸೆಸ್ ಇಟ್ ಟೇಕ್ಸ್ ಟೈಮ್. ಇನ್ನೂ ಮುಂಚೆನೇ 6 ತಿಂಗಳಲ್ಲೇ ಮುಗಿಸ್ಬಿಟ್ರು ಅವರು. ಸೊ ಒಂದು ವರ್ಷ ಲೇಬರ್ ಆಫ್ ಲವ್ 23ಗೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ನನ್ನ ಕಡೆಯಿಂದ ಥ್ರೂ ದಿ ಮೀಡಿಯಾ ಆಡಿಯನ್ಸ್ಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ವಿತ್ ಮಿನಿಮಲ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ಬಂದು ನೋಡಿ. ಐ ಆಮ್ ವೆರಿ ಮಚ್ ಶ್ಯೂರ್ 100% ಎಂಟರ್ಟೈನ್ಮೆಂಟ್ ನೀವು ತೊಗೊಂಡು ಸಿನಿಮಾನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿ, ಈ ಸಿನಿಮಾನಲ್ಲೇ ನಿಮಗೆ ಒಳ್ಳೇದಾಯ್ತದ ಹೇಳಿ. ಎಲ್ಲಿಗೂ ನಮಸ್ಕಾರ. ಈ ಲಾಸ್ಟಿಗೆ ಕಳ್ಸಿದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕೆಂದ್ರೆ ನಾನು ಅದ್ ಹೇಳ್ಬೇಕು ಅಂತಿದ್ದೆ, ಇಲ್ಲ ಅವ್ರು ಹೇಳ್ಬಿಟ್ರು. ಅವಾಗ್ಲೇ ಶೂಸ್ ಹೇಳೋಣ ಅಂತಿದ್ದೆ, ನಮ್ಮ ರವಿಶಂಕರ್ ಹೇಳ್ಬಿಟ್ರು. ಸೊ ಇವಾಗ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸಿನಿಮಾ ಬಗ್ಗೆ ಎಲ್ಲ ಸಾಕಷ್ಟು ವಿಷಯ ಹೇಳಾಗಿದೆ. ಆದ್ರೂ ಏನಾದ್ರು ಹೊಸ್ತೇನಾದ್ರು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಒಂದು ಒಳ್ಳೆ ಅವಕಾಶ ನನಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು KRG. ನನಗೆ ಅವರೇ ನನಗೆ ಫಸ್ಟ್ ಕರೆದು ಈ ತರ ಒಂದು ಸಿನಿಮಾ ಇದೆ ಕಾಮಿಡಿ, ಆ ಥರ ಒಂದು ಭರವಸೆ ನನ್ನ ಮೇಲೆ ಹಾಕಿದ್ರಲ್ಲ, ನನಗೆ ತುಂಬಾ ತುಂಬಾ ಥ್ಯಾಂಕ್ ಯು. ಯೋಗಿ ಬಾಯ್, ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅಂತ ಗೊತ್ತಾಯ್ತು, ಇದು ಡೈರೆಕ್ಟರು. ನಾನು ತುಂಬಾ ದೊಡ್ಡ ಫ್ಯಾನು ಗುಲ್ಟು ಸಿನಿಮಾಗೆ. ಅದೊಂದು ಹೊಸ ತರ ಸಿನಿಮಾನೇ ಬಂದಿತ್ತು, ಒಂದು ಹೊಸ ಅಲೆನೇ ಸೃಷ್ಟಿ ಮಾಡಿತ್ತು. ಈ ತರನು ಮೂವಿ ಮಾಡ್ಬೋದಾ ಕನ್ನಡದಲ್ಲಿ ಅಂತ ಒಂದು ತೋರಿಸ್ಕೊಟ್ಟಿತ್ತು. ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದಾಗ ಇನ್ನ ಖುಷಿ ಆಯ್ತು. ಬಟ್ ಅವತ್ತೇ ನನಗೆ KRGಲೇ ನನಗೆ ಇನ್ನೊಂದು ಒಂದು ಎಕ್ಸ್ಪ್ಲೋಸಿವ್ ನ್ಯೂಸ್ ಕೊಟ್ಟಿದ್ರು. ಉತ್ತರಾಖಂಡದಲ್ಲೂ ನಾನು ಇದೀನಿ ಅಂತ ನಾನು ಕೇಳಿ ನನಗೆ ಇನ್ನ ಖುಷಿ ಆಗಿತ್ತು. ಅದು ನೆಕ್ಸ್ಟ್ ಪ್ರೆಸ್ ಮೀಟ್ ಇವಾಗಲೇ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಫ್ಕೋರ್ಸ್ ಈಗ ನನ್ನ ಜೊತೆಗೆ ಆಕ್ಟ್ ಮಾಡಿದವರು ಅನಿ, ಆಮೇಲೆ ಧನ್ಯ, ನಾವು 3 ಜನ ಜೊತೆಗೆ ಇರ್ತಾ ಇದ್ವಿ ಇಡೀ ಸೆಟ್ ಅಲ್ಲಿ. ಅದರಲ್ಲಿ ಅನಿ ಅಂತೂ ಎಕ್ಸ್ಟ್ರೀಮ್ಲಿ ಹಿಲೇರಿಯಸ್. ಧನ್ಯ ಅವ್ರ ಕಾಲು ಎಳಿತಾನೆ ಇರ್ತಾ ಇದ್ದ ಯಾವಾಗ್ಲೂ. ಆಮೇಲೆ ಅವಾಗ್ಲೇ ಒಂದು 2 ಇಂಚು ಉದ್ದ ಆಗಿದ್ದು ಧನ್ಯ. ಸೊ ನಾವಂತೂ ತುಂಬಾ ಮಜಾ ಮಾಡ್ತಾ ಇದ್ವಿ. ಜೊತೆಗೆ ಶರ್ಮಿಳಾ ಅವರ ಎಕ್ಸ್ಟ್ರೀಮ್ಲಿ ಆಕ್ಷನ್, ಅಂದ್ರೆ ಆಕ್ಷನ್ ಮಾಸ್ಟರ್. ಇಲ್ಲಿ ಹೊಡೀರಿ ಅಂದ್ರೆ ಅವಳು ಇಲ್ಲಿ ಹೊಡಿತಾ ಇದ್ಲು. ಸೊ ನಾನು ಅನಿ ಇಬ್ರದ್ದು, ನಮ್ಮ 3 ಜನದ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ. ಧನ್ಯನೂ ಇದ್ದಾರೆ. ಅವಾಗ ಪ್ರತಿ ಸತಿ ಅವ್ರದ್ದು ಆಗ್ತಿದ್ದಂಗೆ ಇವಾಗ ನೆಕ್ಸ್ಟ್ ನಾವು ಈಗ ಒದೆ ಬಿತ್ತು ಅಂತ ಎಲ್ಲ ಮಿಸ್ ಇಟ್ಟೆ, ಯಾವುದು ಸರಿಯಾಗಿ ಹೊಡೆದಿಲ್ಲ, ಎಲ್ಲ ಮಿಸ್ ಇಟ್ಟೆ. ಸೊ ನಾವು ಹಿಂಗ್ ಹಿಡ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಿ ಹೊಡಿಬೇಕು ಅಂದ್ರೆ ಹಿಂಗೆ. ಸೊ ಯಾ, ಫಸ್ಟ್ ಟೈಮು ಅಂಡ್ ಹೋಪ್ಫುಲಿ ಇದು ಲಾಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅನ್ಸುತ್ತೆ ಶರ್ಮಿಳಾ ಅವರಿಗೆ. ಗುಡ್ ಫಾರ್ ಅದರ್ ಆಕ್ಟರ್ಸ್ ನೋ. ಅಂಡ್ ರಘುವಣ್ಣನ ಜೊತೆ ಎಷ್ಟು ಸಿನಿಮಾ ಮಾಡಿದೀನಿ, ಅವ್ರ ಜೊತೆ ಮಾಡೋದೇ ಒಂದು ತುಂಬಾ ಸಂತೋಷ. ಅವ್ರೊಂಥರ ಆಕ್ಟಿಂಗ್ ಅಲ್ಲಿ ಒಂದು ಮಹಾಸಾಗರ ಇದ್ದಂಗೆ. ಅವ್ರು ಒಂದು ಬಾಟ್ಲ್ ಅಲ್ಲಿ ನೀರಷ್ಟು ಆಕ್ಟಿಂಗ್ ಮಾಡಿದ್ರೆ ಅಷ್ಟೇ ಮಾಡ್ತಾರೆ. ಜೋಗ ಜಲಪಾತದ ಧುಮ್ಕಿ ಅಂದ್ರೆ ಧುಮುಕ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ರಘುವಣ್ಣ. ಮೊನ್ನೆ ಶಾಕಾಹಾರಿ ನೋಡ್ತಾ ಇದ್ದೆ, ಗೋಪಾಲ್ ದೇಶಪಾಂಡೆ ಅವ್ರದ್ದು, ಇವ್ರದ್ದು ತುಂಬಾ ಚೆನ್ನಾಗಿದೆ. ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು, ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ, ಇದು ಎಷ್ಟೋ ಸಿನಿಮಾಗಳಿದೆ. ಪೌಡರ್ ನೆಕ್ಸ್ಟ್. ಸೊ ಹಾಗೆ ರಘುವಣ್ಣ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು, ನಾವು ಅವರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ. ಅದು ಬಿಟ್ಟು ನಾವು ಸ್ನೇಹಕೂಟಕ್ಕೆಲ್ಲ ಸೇರ್ತಾ ಇರ್ತೀವಿ. ಅಲ್ಲೂ ಅಷ್ಟೇ ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯೂಶಲಿ ಪ್ಯಾಕಪ್ ಆದ ತಕ್ಷಣ ನಾವು ಹೊರಡ್ತಾ ಇರ್ತೀವಿ. ಬಟ್ ನಮ್ ಗೌಡದ ಏನಾದ್ರು ಸ್ಟೋರಿ ಅಲ್ಲಿ ನಡೀತಾ ಇದ್ರೆ ನಾವೆಲ್ಲ ಕೂತು ವೇಟ್ ಮಾಡಿ ಆ ಕತೆ ಕೇಳಿನೇ ವಾಪಸ್ ಹೋಗ್ತೀವಿ. ಸೊ ಆ ತರ ಒಂದು ವ್ಯಕ್ತಿತ್ವ. ಥ್ಯಾಂಕ್ ಯು, ನಿಮ್ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು. ಅಂಡ್ ದೇಶಪಾಂಡೆ ಸರ್ ಅವ್ರದ್ದು ಫಸ್ಟ್ ಸಿನಿಮಾ ನನ್ ಜೊತೆನೆ ಆಕ್ಟ್ ಮಾಡಿದ್ದಾರೆ. ಲೈಫು ಇಷ್ಟೇನಲ್ಲಿ ಫಸ್ಟ್ ಅವ್ರ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗುತ್ತೆ. ಇವತ್ತು ಒಂದು ಅವತಾರಗಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ, ಆ ತರ ಇದೆ. ಸೊ ಇನ್ನು ಕೊನೆಯದಾಗಿ TVF, ಕೊನೆಯದಾಗಲ್ಲ ಮೊದಲನೇದಾಗಿ ಅವ್ರಿಗೆ ಹೇಳ್ಬೇಕು ನಾನು ಥ್ಯಾಂಕ್ಸ್ TVF ಅವರಿಗೆ. ಹಿಂದಿಲಿ ನೀವು ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ, ಪಂಚಾಯತ್, ಆಮೇಲೆ ಕೋಟಾ ಫ್ಯಾಕ್ಟ್ರಿ ಅಂತ ಎಲ್ಲ Amazon ಅಲ್ಲಿ ಇದೆ. ಅದರಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದಂತ ಈ ವೆಬ್ ಸೀರೀಸ್ಗಳದು. ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು. TVF ಅವರು ಕನ್ನಡಕ್ಕೆ ಮೊದಲನೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ನಮ್ಮ ಜೊತೆನೆ ಮಾಡಿ. ವಿಜಯ್ ಸುಬ್ರಹ್ಮಣ್ಯ ಅವರು ಇದ್ದಾರಾ? ಓಕೆ ಯಾ, ಥ್ಯಾಂಕ್ ಯು ವಿಜಯ್ ಸುಬ್ರಹ್ಮಣ್ಯಂ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಓ ಎಸ್, ನಮ್ ಚೇತನ್ ನಂಜುಂಡಯ್ಯ ಅಂತ ತತ್ಸಮ ತದ್ಭವ ಪ್ರೊಡ್ಯೂಸರು, ಈ ಸಿನಿಮಾದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅವ್ರ ಕೊಡುಗೆ ಕೂಡ ತುಂಬಾ ಅಪಾರವಾಗಿದೆ. ನಾವು ಈ ಆಕ್ಟರ್ಸ್ ಏನ್ ಕೇಳಿದ್ರು ಅದು ಕೊಡ್ತಾ ಇರ್ಲಿಲ್ಲ. ಥ್ಯಾಂಕ್ ಯು. ಈ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಟ್ರೈಲರು ಇಷ್ಟ ಆಗಿದೆ, ಸಾಕಷ್ಟು ಜನ ಈಗಲೇ ಮೆಸೇಜ್ ಮಾಡಿದ್ದಾರೆ ನನಗೆ.
ಸೊ ಸಿನಿಮಾ ಕೂಡ ಇಷ್ಟ ಆಗಿ ಆಗಸ್ಟ್ 23ಕ್ಕೆ ಬಂದು ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ. ಆಮೇಲೆ ಅದ್ವೈತ್ ಅವರು ಈ ಸಿನಿಮಾನ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರು, ಆರಿ ಅಲೆಕ್ಸ್ ಯಾವುದು, ಅದು ಆ ಕ್ಯಾಮ್ರಾ ಇಟ್ಸ್ ಡಿಸೈನ್ ಫಾರ್ ಲಾರ್ಜ್ ಸ್ಕ್ರೀನ್, ನಾಟ್ ಫಾರ್ ಫೋನ್. ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ, ಮೊಬೈಲ್ ಫೋನಲ್ಲಿ ನೋಡ್ಬಿಡಿ. ಅಂಡ್ ಹೀಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೇನಾದ್ರು ಕೇಳಿದ್ಯಾ? ಅಷ್ಟೇ ಸರ್, ಫುಲ್ ಕವರ್ ಮಾಡ್ಬಿಟ್ರಿ ನೀವೇ. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ 1 hour ಬ್ಯಾಕ್ ಟ್ರೈಲರ್ ರಿಲೀಸ್ ಆಯ್ತು. ಅದಷ್ಟು ದಯವಿಟ್ಟು ಹೋಗಿ ಟ್ರೈಲರ್ ಅನ್ನ ಶೇರ್ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬಿ ಸೀಟೆಡ್ ಸರ್.